ಹಲೋ ಗೈಸ್, ಫುಲ್ ಓ ಎಲ್ ಎಲ್ನ 7ನೇ ಪಾರ್ಟ್ ನೈಟ್ ಮೂವ್ ಶೇಪ್ ಇದೆ. ಇದರಲ್ಲಿ 4 ಕೇಸ್ ಬರುತ್ತೆ. ಈ ನೈಟ್ ಮೂವ್ ಶೇಪಲ್ಲಿ ಈ ಕಾರ್ನರ್ನ ಫ್ರಂಟ್ ಲೇಯರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇದರ ನೈಟ್ ಮೂವ್ ಶೇಪ್ ಇದೆ, ಈ ಕಾರ್ನರ್ನ ಫ್ರಂಟ್ ಲೇಯರಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ನೈಟ್ ಮೂವ್ ಶೇಪ್ ಕಾರ್ನರ್ನ ಫ್ರಂಟ್ ಲೇಯರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇಟ್ಕೊಂಡಾಗ ಒಂದರಲ್ಲಿ ಈ ಬ್ಲಾಕ್ ರೈಟ್ ಸೈಡಲ್ಲಿ ಬಂದುಬಿಟ್ಟಿದೆ, ಇನ್ನೊಂದರಲ್ಲಿ ಈ ಬ್ಲಾಕ್ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟಿದೆ. ಇವಾಗ ಈ ಬ್ಲಾಕ್ ರೈಟ್ ಸೈಡ್ಗೆ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಒಂದು ಸಲ ಎಫ್ ಮಾಡಿ ಇನ್ವರ್ಸ್ ಎಕ್ಸಿ ಮೂವ್ ಅಪ್ಲೈ ಮಾಡಿ ಯು ಆರ್ ಯು ಪ್ರೈಮ್ ಆರ್ ಪ್ರೈಮ್ ಮೂರು ಮೂವ್ಸನ್ನು ನೆನ್ಪಿಟ್ಕೊಳ್ಬೇಕು. ಆರ್ ಪ್ರೈಮ್ ಎಫ್ ಪ್ರೈಮ್ ಆರ್. ಇವಾಗ ಇನ್ವರ್ಸ್ ಎಕ್ಸಿ ಮೂವ್ ಅಪ್ಲೈ ಮಾಡಿ, ಅಂದರೆ ಈ ಪೇರನ್ನು ಇಲ್ಲಿ ಇನ್ಸರ್ಟ್ ಮಾಡಿ ಯು ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇಷ್ಟೇ ಸಾಲ್ವ್. ಈ ಕೇಸನ್ನು ಸಾಲ್ವ್ ಮಾಡೋಣ. ನೈಟ್ ಮೂವ್ ಶೇಪ್ ಇದೆ, ಈ ಕಾರ್ನರ್ನ ಫ್ರಂಟ್ ಲೇಯರಲ್ಲಿ ಇಟ್ಕೊಂಡಿದ್ದೀನಿ, ಬ್ಲಾಕ್ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟಿದೆ. ಇವಾಗ 2 ಮೂವ್ಸನ್ನು ನೆನ್ಪಿಟ್ಕೊಳ್ಬೇಕು. ಇದನ್ನು ಸೆಟಪ್ ಮೂವ್ಸ್ ಅಂತೀವಿ, ಏನಕ್ಕಂದರೆ ಮುಂದೆ ಇದನ್ನು ರಿವರ್ಸ್ ಮಾಡಬೇಕು. ಸಿಂಪಲಾಗಿ ಸಾಲ್ವ್ ಮಾಡ್ಬೋದು, ಟೆನ್ಷನ್ ಮಾಡ್ಕೋಬೇಡಿ. ಆರ್ ಪ್ರೈಮ್ ಎಫ್ ಏನು ಹೇಳಿ, ಆರ್ ಪ್ರೈಮ್ ಎಫ್ ಇದೆರಡು ಮೂವ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. ಆಲ್ಗರಿದಮ್ ಸ್ಟಾರ್ಟ್ ಮಾಡೋಣ. ಆರ್ ಪ್ರೈಮ್ ಎಫ್, ಈ ಪೇರನ್ನು ಇಲ್ಲಿ ಆಚೆ ತೊಗೊಂಡು ಬನ್ನಿ. ಈ ಪೇರನ್ನು ಇದೆರಡನ್ನು ಆರ್ ಯು ಆರ್ ಪ್ರೈಮ್. ಇವಾಗ ಸೆಟಪ್ ಮೂವ್ನ ರಿವರ್ಸ್ ಮಾಡಿ ಎಫ್ ಪ್ರೈಮ್ ಆರ್. ಇವಾಗ ಈ ಪೇರನ್ನು ಇಲ್ಲಿ ಇನ್ಸರ್ಟ್ ಮಾಡಿ. ಕ್ಯೂಬನ್ನು ರೊಟೇಷನ್ ಮಾಡಿನೂ ಇಲ್ಲಿ ಇನ್ಸರ್ಟ್ ಮಾಡ್ಬೋದು, ಅಥವಾ ಕ್ಯೂಬನ್ನು ಇದೇ ಥರ ಇಟ್ಕೊಂಡೆ ಇಲ್ಲಿಂದನೇ ಎಫ್ ಯು ಪ್ರೈಮ್ ಎಫ್ ಪ್ರೈಮ್. ಇಷ್ಟೇ ಸಾಲ್ವ್. ಇನ್ನೊಂದು ಸಲ ಹೇಳ್ತೀನಿ. ನೈಟ್ ಮೂವ್ ಶೇಪ್ ಇದೆ, ಈ ಕಾರ್ನರ್ನ ಫ್ರಂಟ್ ಲೇಯರಲ್ಲಿ ಇಟ್ಕೊಂಡಾಗ ಈ ಬ್ಲಾಕ್ ಲೆಫ್ಟ್ ಸೈಡಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ಇವಾಗ ಸೆಟಪ್ ಮೂವ್ಸನ್ನು ಹಾಕ್ಕೊಳ್ಬೇಕು. ಆರ್ ಪ್ರೈಮ್ ಎಫ್, ಈ ಪೇರನ್ನು ಇದೆರಡನ್ನು ಇಲ್ಲಿ ತೊಗೊಂಡು ಬರ್ತೀನಿ. ಆರ್ ಯು ಆರ್ ಪ್ರೈಮ್. ಸೆಟಪ್ ಮೂವ್ಸನ್ನು ರಿವರ್ಸ್ ಮಾಡಿ ಎಫ್ ಪ್ರೈಮ್ ಆರ್, ಈ ಪೇರನ್ನು ಇಲ್ಲಿ ಇನ್ಸರ್ಟ್ ಮಾಡಿ ಎಫ್ ಯು ಪ್ರೈಮ್ ಎಫ್ ಪ್ರೈಮ್. ಇಷ್ಟೇ ಸಾಲ್ವ್. ಈ ನೈಟ್ ಮೂವ್ ಶೇಪಲ್ಲಿ 4 ಕೇಸ್ ಇದೆ ಅಂತ ಹೇಳಿದೆ. 2 ಕೇಸನ್ನು ಆಲ್ರೆಡಿ ಹೇಳ್ಕೊಟ್ಟೆ, ಮುಂದಿನ 2 ಕೇಸನ್ನು ನೋಡೋಣ. ಇವಾಗ ನೈಟ್ ಮೂವ್ ಶೇಪ್ ಇದೆ, ಈ ಕಾರ್ನರ್ನ ಫ್ರಂಟ್ ಲೇಯರಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಬ್ಲಾಕ್ಸ್ ಕ್ರಿಯೇಟ್ ಆಗಿಲ್ಲ. ಇಲ್ಲೂ ಸಿಂಗಲ್ ಎಚ್ ಪೀಸ್ ಇದೆ, ಇಲ್ಲೂ ಅಷ್ಟೇ ಸಿಂಗಲ್ ಎಚ್ ಪೀಸ್ ಇದೆ. ಬ್ಲಾಕ್ ಇದರ ಬ್ಯಾಕ್ ಸೈಡಲ್ಲಿದೆ. ಇವಾಗ ಆವಾಗ ಫ್ರಂಟ್ ಸೈಡಲ್ಲೇ ಇರ್ತಾಯಿತ್ತು, ಲೆಫ್ಟ್ ಅಥವಾ ರೈಟಲ್ಲಿ. ಇವಾಗ ಬ್ಯಾಕ್ ಸೈಡಲ್ಲಿದೆ. ಇದರಲ್ಲಿ ರೈಟ್ ಬ್ಯಾಕ್ ಸೈಡಲ್ಲಿದೆ ಬ್ಲಾಕ್, ಇದರಲ್ಲಿ ಲೆಫ್ಟ್ ಬ್ಯಾಕ್ ಸೈಡಲ್ಲಿದೆ. ಈ ರೈಟ್ ಬ್ಯಾಕ್ ಸೈಡಲ್ಲಿದ್ದರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಬ್ಲಾಕನ್ನು ಫ್ರಂಟ್ ಸೈಡಲ್ಲಿ ಇಟ್ಕೋಬೇಕು. ಈ ಥರ ಈ ಬ್ಲಾಕನ್ನು ಫ್ರಂಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಟ್ರಿಗರ್ ಮೂವ್ನ ಅಪ್ಲೈ ಮಾಡಬೇಕು. ಸ್ಮಾಲ್ ಆರ್ ಯು ಸ್ಮಾಲ್ ಆರ್ ಪ್ರೈಮ್. ಏನಿಲ್ಲ, ಸಿಂಪಲ್ ಆಗಿದೆ. ಈ ಪೇರನ್ನು ಇಲ್ಲಿ ತೊಗೊಂಡು ಬರ್ತೀರಿ, ಆರ್ ಯು ಆರ್ ಪ್ರೈಮ್ ಮಾಡಿ. ಅದೇ ಥರ 2 ಲೇಯರ್ನ ಒಟ್ಟಿಗೆ ತೊಗೊಂಡು ಬನ್ನಿ. ಸ್ಮಾಲ್ ಆರ್ ಯು ಸ್ಮಾಲ್ ಆರ್ ಪ್ರೈಮ್. ಇಷ್ಟೇ. 1 ಲೇಯರ್ನ ಈ ಥರ ತರ್ತೀವಿ, ಇದು 2 ಲೇಯರ್ನ ಒಟ್ಟಿಗೆ. ಇಷ್ಟೇ. ಇವಾಗ ಆಲ್ಗರಿದಮ್ನ ಅಪ್ಲೈ ಮಾಡೋಣ. ಇದನ್ನು ಇಲ್ಲಿ ತೊಗೊಂಡು ಬರ್ತೀನಿ. ಸ್ಮಾಲ್ ಆರ್ ಯು ಸ್ಮಾಲ್ ಆರ್ ಪ್ರೈಮ್. ಒಂದು ಸಲ ಸೆಕ್ಸಿ ಮೂವ್ ಅಪ್ಲೈ ಮಾಡಿ. ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇದನ್ನು ಇಲ್ಲಿ ರಿಟರ್ನ್ ಹಾಕಿಬಿಡಿ. ಮೇಲ್ಗಡೆ ಮಾಡಿ ಯು ಮಾಡಿ ಕೆಳಗಡೆ. ಇಷ್ಟೇ ಸಾಲ್ವ್. ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನೈಟ್ ಮೂವ್ ಶೇಪ್ ಇದೆ, ಈ ಬ್ಲಾಕ್ ರೈಟ್ ಬ್ಯಾಕ್ ಸೈಡಲ್ಲಿದೆ. ಈ ಬ್ಲಾಕನ್ನು ಫ್ರಂಟ್ ಲೇಯರ್ಗೆ ತೊಗೊಂಡು ಬನ್ನಿ, ಫ್ರಂಟ್ ಸೈಡಲ್ಲಿ ಇಟ್ಕೊಳ್ಳಿ. ಇದನ್ನು ಇಲ್ಲಿ ಆಚೆ ತೊಗೊಂಡು ಬರ್ತೀನಿ. ಸ್ಮಾಲ್ ಆರ್ ಯು ಸ್ಮಾಲ್ ಆರ್ ಪ್ರೈಮ್. ಒಂದು ಸಲ ಸೆಕ್ಸಿ ಮೂವ್ ಅಪ್ಲೈ ಮಾಡ್ತೀನಿ. ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇದನ್ನು ಬ್ಯಾಕ್ ಇಲ್ಲಿ ಇನ್ಸರ್ಟ್ ಮಾಡಿಬಿಡಿ ಇಲ್ಲಿಗೆ. ಸ್ಮಾಲ್ ಆರ್ ಯು ಸ್ಮಾಲ್ ಆರ್ ಪ್ರೈಮ್. ಇಷ್ಟೇ ಸಾಲ್ವ್. ಈ ಕೇಸನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಿಮಗೆ ಸೆಕ್ಸಿ ಮೂವ್ ಗೊತ್ತು, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇದನ್ನು ಬ್ಯಾಕ್ ಸೈಡಿಂದ ಅಪ್ಲೈ ಮಾಡಬೇಕು. ಅಂದರೆ ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು, ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು. ಇಷ್ಟೇ. ಇದನ್ನು ಬ್ಯಾಕ್ ಸೈಡಿಂದ ಅಪ್ಲೈ ಮಾಡಬೇಕು. ಇವಾಗ ಇದನ್ನು ಸಾಲ್ವ್ ಮಾಡೋಣ. ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ನೈಟ್ ಮೂವ್ ಶೇಪ್ ಇದೆ, ಈ ಬ್ಲಾಕನ್ನು ಲೆಫ್ಟ್ ಬ್ಯಾಕಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸಲ ಈ ಟ್ರಿಗರ್ ಮೂವ್ನ ಅಪ್ಲೈ ಮಾಡಿ. ಇದನ್ನು ಇಲ್ಲಿ ತೊಗೊಂಡು ಬನ್ನಿ. ಸ್ಮಾಲ್ ಆರ್ ಪ್ರೈಮ್ ಯು ಸ್ಮಾಲ್ ಆರ್.
ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಪೇರನ್ನು ಇಲ್ಲಿ ಆಚೆ ತೊಗೊಂಡು ಬನ್ನಿ ಅಷ್ಟೇ. ಆರ್ ಪ್ರೈಮ್ ಯು ಪ್ರೈಮ್ ಆರ್ ಮಾಡ್ತಾ ಇದ್ರಲ್ವಾ, ಅಷ್ಟೇ. ಈಗ ಆರ್ ಪ್ರೈಮ್ ಯು ಪ್ರೈಮ್ ಆರ್, ಆರ್ ಪ್ರೈಮ್ ಯು ಪ್ರೈಮ್ ಆರ್, ಇದನ್ನೇ ಸ್ಮಾಲ್ ಆರ್ ಮಾಡಿ ಅಷ್ಟೇ. ಸ್ಮಾಲ್ ಆರ್ ಮಾಡಿ ಸ್ಟಾರ್ಟಿಂಗ್ ಒಂದು ಮೂವ್ ಅಷ್ಟೇ. ಆಲ್ಗರಿದಮ್ ಅಪ್ಲೈ ಮಾಡೋಣ. ಸ್ಮಾಲ್ ಆರ್ ಯು ಪ್ರೈಮ್ ಸ್ಮಾಲ್ ಆರ್ ಪ್ರೈಮ್. ಒಂದ್ಸಲ ಬ್ಯಾಕಿಂದ ಸೆಕ್ಸಿ ಮೂವ್ ಅಪ್ಲೈ ಮಾಡಿ, ಇವಾಗ ಹೇಳ್ಕೊಟ್ನಲ್ಲ ಅದನ್ನೇ. ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು, ಇದನ್ನು ಇಲ್ಲಿ ವಾಪಸ್ ಇನ್ಸರ್ಟ್ ಮಾಡಿಬಿಡಿ. ಸ್ಮಾಲ್ ಆರ್ ಪ್ರೈಮ್ ಯು ಸ್ಮಾಲ್ ಆರ್. ಇಷ್ಟೇ ಗೈಸ್. ಇದಿಷ್ಟು ಕೇಸ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಸ್, ಕೆಲವೊಂದು ಸಲ ಸ್ವಲ್ಪ ಹಾರ್ಡ್ ಅನಿಸ್ಬೋದು, ನಾವು ಸ್ವಲ್ಪ ಎಫರ್ಟ್ ಹಾಕಬೇಕಲ್ವಾ. ಇದು ಬಿಗಿನರ್ ಮೆಥಡ್ ಅಲ್ಲ, ನಾವು C4 ಮೆಥಡಲ್ಲಿ ಅಡ್ವಾನ್ಸ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಸ್ಪೀಡಾಗಿ ಮಾಡಬೇಕು ಅಂದರೆ ಎಫರ್ಟ್ ಹಾಕಲೇಬೇಕು. ಸೊ ಎಫರ್ಟ್ ಹಾಕಿ ಇದನ್ನು ಟ್ರೈ ಮಾಡಿ, ಆಲ್ಗರಿದಮ್ನ ಟ್ರೈ ಮಾಡಿ. ಒಂದೇ ದಿನಕ್ಕೆ ಎಲ್ಲ ಆಲ್ಗರಿದಮ್ ಕಲಿಯೋಕ್ಕೆ ಹೋಗಬೇಡಿ. ದಿನಕ್ಕೆ ಒಂದೊಂದು ಪಾರ್ಟ್ ಅಥವಾ 2 ದಿನಕ್ಕೆ ಒಂದು ಪಾರ್ಟ್, ಆ ಥರ ಟ್ರೈ ಮಾಡಿ. ಸೊ ಆವಾಗ ಯಾವುದೇ ಕನ್ಫ್ಯೂಷನ್ ಆಗಲ್ಲ. ನೀವು ಒಂದೊಂದು ದಿನಕ್ಕೆ 2 ವೀಡಿಯೋ 3 ವೀಡಿಯೋ ನೋಡಿ ಟ್ರೈ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಯಾವ ಸಿಚುವೇಶನ್ಗೆ, ಯಾವ ಕೇಸ್ಗೆ ಯಾವ ಆಲ್ಗರಿದಮ್ ಅಪ್ಲೈ ಮಾಡಬೇಕು, ಟ್ರಿಗರ್ ಮೂವ್ ಯಾವುದು, ಸ್ಟಾರ್ಟಿಂಗ್ ಯಾವ ಥರ, ಸ್ಟಾರ್ಟಿಂಗ್ ಟ್ರಬಲ್ ಬರ್ಬೋದು. ಸೊ 2 ದಿನಕ್ಕೆ ಒಂದು ಆಲ್ಗರಿದಮ್ ಅಂದರೆ 2 ದಿನಕ್ಕೆ ಒಂದು ಪಾರ್ಟ್, 1 ದಿನಕ್ಕೆ ಒಂದು ಪಾರ್ಟ್, ಆ ಥರ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.